ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ. ಸನಾತನ ಧರ್ಮ ಪಾಲನೆ ಮಾಡುವವರಿಗೆ ಅತ್ಯಂತ ಶ್ರೇಷ್ಠವಾದ ಧರ್ಮ ರಕ್ಷಣೆ ಹಾಗೂ ದೇವತಾ ಪೂಜೆಗಳಿಗೆ ಅತ್ಯಂತ ಪ್ರಧಾನವಾದದ್ದು ಮಾಘ ಮಾಸವಾಗಿದೆ. ವಿಶೇಷ ಎಂದರೆ ಮಾಘ ಮಾಸದ ಪೌರ್ಣಮಿ ಶ್ರೀ ಸತ್ಯನಾರಾಯಣ ಸ್ವಾಮಿಯವರಿಗೆ ಅತ್ಯಂತ ಪ್ರಾಧಾನ್ಯವಾದದ್ದು ಎಂದು ಸಮಾಜ ಸೇವಕ ಅಣಕನೂರಿನ ಅನಂತಕುಮಾರ್ ಹೇಳಿದರು. ಅವರು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಆರೋಬಂಡೆ ಸಮೀಪದ ಓಂ ಶ್ರೀ ಸಾಯಿ ಮಂದಿರದಲ್ಲಿ ಮಾಘ ಪೌರ್ಣಮಿ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆಯನ್ನು ಅಪಾರ ಭಕ್ತಾದಿಗಳೊಂದಿಗೆ ಆಚರಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ದೈವಿ ಪೂಜೆಯಲ್ಲಿ ಬಹುತೇಕ ಭಕ್ತರು ದಂಪತಿಗಳ ಸಮೇತ ಹಾಜರಿದ್ದು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಕಥಾಶ್ರವಣ ಮಾಡಿದರು. ಈ ದಿನ ಈ ಶಿರಡಿ ಸಾಯಿಬಾಬಾ ಸಂವಿಧಾನದಲ್ಲಿ ಈ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಇದನ್ನು ಯಾವ ರೀತಿ ಮಾಡಬೇಕು ಏನು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಕೆಲವರು ಕರೆದು ಈ ಥರ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಹಬ್ಬ ಇದು ಮಾಡ್ತಾ ಇದ್ದೀವಿ ಬನ್ನಿ ಅಂತ ಹೇಳಿದ್ರು. ಹೋಗಿ ಪ್ರಸಾದ ತೊಗೊಂಡು ಆ ಕತೆ ಕೇಳಿ ಕಷ್ಟಕ ಎಲ್ಲ ನಾವು ಒಂದಿನ ಮಾಡಬೇಕು ಅನ್ನಿಸ್ತು. ಸುಮಾರು ವರ್ಷಗಳಿಂದ ನಾವು ಮೊದಲು ಸ್ಟಾರ್ಟ್ ಮಾಡಿದ್ವಿ. ಈ ವ್ರತ ಮಾಡ್ದಂಗಿಲ್ಲ ದೇವರು ಆಯುಷು ಇನ್ನೊಂದು ಪ್ರತಿಯೊಂದು ಒಳ್ಳೇದು ಮಾಡ್ತಿದ್ದಾರೆ. ಅದಕ್ಕೆ ಈ ವರ್ಷ ಇಲ್ಲಿ ಮಾಡಬೇಕು ದೇವಸ್ಥಾನದಲ್ಲಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಈ ವರ್ಷ ಇಲ್ಲಿ ಮುಗಿಸ್ತೀವಿ. ಈ ವ್ರತವನ್ನು ನಾವು ಮಾಡ್ತಾ ಇರೋದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀವಿ.